ಅಕ್ಕ 1,000 ರೂಪಾಯಿ ಸಾಲ ಕೊಡಕ್ಕ. ಹೆಸರು ಕಟ್ಟಪ್ಪನ ಹೌದು. ಬೆಳ್ಕೊಂಡಿದ್ದೀನಿ ದೇವ್ರ ಹತ್ರ. ನನ್ನ ವಿಡಿಯೋ ಯಾರು ನೋಡ್ತಾರೋ ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ನೆರವೇರಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ ದೇವರು. ನೆರವೇರಿಸ್ತೀರ ಅಲ್ಲ ದೇವ್ರ? ತಥಾಸ್ತು. ಆಕ್ಸಿಡೆಂಟ್ ಆಯ್ತಲ್ಲ ಸರ್, ಸ್ವಲ್ಪ ಬೋನ್ ಮುಂದಕ್ಕೆಲ್ಲ ಕಾಲೆಲ್ಲ ಕೊಟ್ಟಾಗಿದೆ. ನಾನೇನು ಮಾಡ್ತಿದ್ದೀನಿ ಅಂದರೆ ಸ್ಟ್ರೇಂಜರ್ಸ್ ಜೊತೆ ಹೋಗಿ, ಲೈಕ್ ದಾರಿದೆ ಯಾರು ಹೋಗ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಅವ್ರ ಜೊತೆ ನಾನು ರಾಗಿ ಮುದ್ದೆ ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ನೀವೇ ಫಸ್ಟ್ ನಾನು ಯೂಟ್ಯೂಬಲ್ಲಿ ಇನ್ಮೇಲಿಂದ ಪ್ರತಿ ವಾರನೂ ಒಬ್ರೊಬ್ರನ್ನ ಕರ್ಕೊಂಡೋಗಿ ಖಾಲಿ ಮಾಡಿದೆ ನೋಡಿ. ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರಿಗೆ ಕರ್ಕೊಂಡೋಗಿ ಊಟ ಕೊಡ್ಸೋದು. ಹೌದಾ, ಒಳ್ಳೆ ಕೆಲಸ. ಪೊಲೀಸರು ಇದ್ದಾರೆ, ಪೊಲೀಸರ ಹತ್ರ ಕೇಳೋಣ. ಆಯ್ತಾ? ಮತ್ತೆ ಚಿಕನ್ 3 ಟೈಪ್ಸ್ ಆಫ್ ಚಿಕನ್ ಸ್ಟಾರ್ಟರ್ಸು, 1 ಪರೋಟ ಕೊಟ್ಟಿದ್ದಾರೆ, 2 ಪರೋಟ ಕೊಟ್ಟಿದ್ದಾರೆ, ಅದಾದಮೇಲೆ ಸಲಾಡ್ಸ್. ಮತ್ತು ನನ್ನ ವೀಡಿಯೋ ತುಂಬ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾರು ಕ್ಲಿಕ್ ಮಾಡ್ತಾ ಇಲ್ಲ. ಅರೌಂಡ್ 40 ವೀಡಿಯೋಸ್ ಮೇಲೆ ಆಗಿದೆ, ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದಕ್ಕೆ ಸರಿನಾ? ಆಲ್ ದಿ ಬೆಸ್ಟ್ ಹೇಳು ನನಗೆ. ಕೈ ಕ್ಲೋಸು. ಆಲ್ ದಿ ಬೆಸ್ಟ್. ಫುಡ್ ಚಾಲೆಂಜ್ ವಿತ್ ಸ್ಟ್ರೇಂಜರ್ಸ್. ಓಕೆ, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಂದ್ರೆ 12 ಗಂಟೆಗೆಲ್ಲ ಇವತ್ತು ನೀಟಾಗಿ ನಿದ್ದೆ ಮಾಡಿದ್ದೀನಿ ಗುರು. 9 ಗಂಟೆಗೆ ಮಲ್ಕೊಂಡಿದ್ದಿಲ್ಲ, 10ಕ್ಕೆ ಮಲ್ಕೊಂಡಿದ್ದು. 3 ಗಂಟೆಗೆ ಇದ್ದೀನಿ. 3 ಗಂಟೆಯಿಂದ ಮೊಬೈಲ್ ನೋಡ್ಕೊಂಡಿದ್ದೆ. ಏನಾದ್ರು ಯೋಚನೆ ಮಾಡ್ತಾರೆ, ಏನಾದ್ರು ಮಾಡಬೇಕು ಯೂಟ್ಯೂಬಲ್ಲಿ, ಸುಮ್ಮನೆ ಮನೇಲಿ ಇಟ್ಕೊಂಡು ಏನು ಮಾಡ್ತೀನಿ ಆಯಿತಾ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ಟ್ರೇಂಜರ್ಸ್ ಜೊತೆ ಹೋಗಿ, ಲೈಕ್ ದಾರಿದೆ ಯಾರು ಹೋಗ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಅವ್ರ ಜೊತೆ ನಾನು ರಾಗಿ ಮುದ್ದೆ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಚಾಲೆಂಜ್ ಮಾಡಿ. ಅನ್ಲಿಮಿಟೆಡ್ ರಾಗಿ ಮುದ್ದೆ ಇರುತ್ತಲ್ಲ, ಅನ್ಲಿಮಿಟೆಡ್ ಫುಡ್ ಸ್ಟ್ರೀಟ್, ಅಲ್ಲಿಗೆ ಹೋಗ್ಬಿಟ್ಟು ತಿಂದು ಟೇಸ್ಟ್ ಅಂದರೆ ಅವ್ರ ಜೊತೆ ಸ್ಟ್ರೇಂಜರ್ಸ್ ಜೊತೆ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಾನೇ ವಿನ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಯಾರನ್ನಾರು ಲೈಕ್ ಬಡವ್ರನ್ನ ಕರ್ಕೊಂಡು ಹೋಗೋಣ, ಅವ್ರಿಗೆ ಊಟ ಕೊಡ್ಸೋಣ ಹೋಟ್ಲಲ್ಲಿ ಅಂತ ಈ ಕಾನ್ಸೆಪ್ಟ್ ಮಾಡಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡ್ತೀರಾ. ಟೈಮ್ ಬಂದ್ಬಿಟ್ಟು 5:45. ಲೆಟ್ಸ್ ಸಿ ವಾಟ್ ಆಲ್ ಡೂಯಿಂಗ್. ನಮ್ಮ ಅಪ್ಪ ಅಲ್ಲಿ ಮಲ್ಕೊಂಡವ್ರೆ. ಲೈಟ್ ಆನ್ ಮಾಡಲಾ? ನಮ್ಮ ಅಪ್ಪ ಅಲ್ಲಿ ಮಲ್ಕೊಂಡವ್ರೆ, ನಮ್ಮ ಅಮ್ಮ ಇಲ್ಲಿ ಮಲ್ಕೊಂಡವ್ರೆ, ಚೈತ್ರ ಇಲ್ಲಿ ಮಲ್ಕೊಂಡವಳೆ, ಸ್ವಾತಿ ಅಕ್ಕ ಮಲ್ಕೊಂಡವಳೆ. ಬನ್ನಿ ಇವತ್ತು ಫುಡ್ ವ್ಲಾಗ್ ಮಾಡೋಣ. ಫುಡ್ ಚಾಲೆಂಜ್ ವಿತ್ ಸ್ಟ್ರೇಂಜರ್ಸ್. ಓಕೆ, ಬೇರೆ ಹಸಿತೈತೆ. ಇವಾಗ ಟೈಮ್ ಎಷ್ಟು ಅಂದರೆ 5:45. 5:45 ಅಂತ ಉಲ್ಟಾ ಹೇಳ್ತೀನಿ. 5:54. ಬನ್ನಿ ನಮಸ್ತೆ. ಡಾಕ್ಟರ್ ಬ್ರೋ ವಿಡಿಯೋ ನೋಡಿಕೊಂಡು ಖಾಲಿ ಮಾಡಿದೆ ನೋಡಿ. ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ. ಯಾರು ಮಾಡಕ್ಕಾಗದಿರೋ ಕೆಲಸ ಮಾಡ್ತಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅವ್ರು ಒಬ್ಬರೇ ಹೋಗ್ತಾರೆ. ಅದಕ್ಕೆ ನಂಗೆ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಡಾಕ್ಟರ್ ಬ್ರೋ ಬಿಟ್ರೆ ಇನ್ಯಾರು ಇಷ್ಟ ಇಲ್ಲ. ಅಯ್ಯೋ ಬಂದೆ ಡಿಚ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು ಮಗನೆ.
ಅಕ್ಕ ಏನಪ್ಪ 1,000 ರೂಪಾಯಿ ಸಾಲ ಕೊಡಕ್ಕ ಆಯ್ತು ಕೊಡೋಣ. ನಾನು ಸ್ಯಾಲ್ರಿ ಕೊಡ್ತೀನಿ. ಆಯ್ತು ಕೊಡ್ತೀನಿ. ನೀ ನನ್ ಪ್ರಾಣ ಅಕ್ಕ. ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯ್ಸ್ತಾನ ತುಂಬಿದ್ಯಾ. ಫೋನ್ ಪೇ ಮಾಡ್ಲಾ? ಫೋನ್ ಪೇನೆ ಬೇಕಾಗಿರೋದು. ನಾನು ಡ್ರಾ ಮಾಡ್ಕೊಂತೀನಿ ಅಕೌಂಟ್ ಅಲ್ಲಿ. ಸತ್ಯವಾಗ್ಲೂ ಕೇಳ್ತೀನಿ. ನಿಜ ಕೇಳ್ತಿದ್ಯಾ? ನನ್ನಗೂ ಕೇಳ್ತೀನಿ, ನಿನ್ನಗೂ ಕೇಳ್ತೀನಿ. ನಾನಿವತ್ತು ಆಚೆ ಕಡೆ ಹೋಗ್ಬಿಟ್ಟು ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೆ. ನನಗೆ ಸ್ಯಾಲ್ರಿ ಅದನ್ನ ಪಕ್ಕ ಕೊಡ್ತೀನಿ. ಎಡಿಟ್ ಮಾಡ್ತಾ ಇದ್ದೆ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಆಚೆ ಕಡೆ ಬಂದೆ. ನಮ್ಮ ಅಕ್ಕ ದೋಸೆ ಮಾಡ್ತಿದ್ದಾಳೆ. ದೋಸೆ ಮಾಡ್ಬಿಟ್ಟು ಎಲ್ಲರಿಗೂ ಹಾಕ್ಕೊಡ್ತಾಳೆ. ಹಾಕ್ಕೊಡ್ತಿಲ್ವಾ? ಬರೀ ಮಾಡ್ತಿದ್ಯಾ? ನೋಡಿ ನಮ್ಮ ಅಕ್ಕ ಎಷ್ಟು ಸಣ್ಣ ಆಗ್ಬಿಟ್ಟವಳೆ. ಬನ್ನಿ ನಾವು ಎಡಿಟ್ ಮಾಡಕ್ ಹೋಗೋಣ. ನೀವು ಮಾಡ್ರಿ ಡ್ಯಾನ್ಸ್ ಬಾಬಾ ಡ್ಯಾನ್ಸ್. ಅಮ್ಮ ಚಟ್ನಿ ಮತ್ತೆ ದೋಸೆ ಹಾಕೊಡ್ತವ್ರೆ. ನಾನು ಅಲ್ಲುಜ್ಜಿಲ್ಲ ಚಿತ್ರಾನ್ನ ಬೇರೆ ಮಾಡ್ಬಿಟ್ಟಿದ್ಯಾ? ಚಿತ್ರಾನ್ನ ಅಲ್ಲ, ಅದು ಆಲೂಗಡ್ಡೆ ಪಲ್ಯ. ನಾನು ಬೆಳಗ್ಗೆ ಎದ್ಬಿಟ್ಟು ಅಲ್ಲುಜ್ಜಿಲ್ಲ ನನ್ಗೆ ಹಾಕೊಡ್ಬೇಡ ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ತಿಂದಿದ್ದಲ್ಲ, ಬೆಳಗ್ಗೆ ಎದ್ಬಿಟ್ಟು ಮೊಸರನ್ನ ತಿಂದಲ್ಲ, ಅಲ್ಲುಜ್ಜಿಲ್ದೆ. ಅದಕ್ಕೆ ಅದನ್ನ ಬೇರೆ ಎಕ್ಸಾಂಪಲ್ ಕೊಡ್ತಾರೆ. ಬನ್ನಿ ನಾವು ಅಪ್ಪನ ಜೊತೆ ನಾವು ಕುತ್ಕೊಂಡು ತಿನ್ನೋಣ. ಅಣ್ಣ, ನಿಮ್ಮ ಅನಿಸಿಕೆ? ನಾನು ನಿನ್ನ ಜೊತೆ ಕುತ್ಕೊಂಡು ತಿಂತಿರೋದು ನೋಡಿ ಅಣ್ಣ, ಉತ್ತಮ. ನಾನು ಎಷ್ಟು ಸಪ್ರೇಟ್ ಆಗಿದ್ದೆ ಗೊತ್ತಾಗ? ಸಪ್ರೇಟ್ ಅಂದ್ರೆ ಫುಲ್ ಸಪ್ರೇಟು. ನನ್ನ ರೂಮ್ ಆಯ್ತು, ಆ ರೂಮ್ ಆಯ್ತು, ನಾನಾಯ್ತು, ನನ್ನ ಗೇಮ್ ಆಯ್ತು ಅಂತ ಇದ್ದೆ. ಅದಕ್ಕೆ ನಮ್ಮ ಅಪ್ಪ ಫುಲ್ ಖುಷಿ ಆಗ್ಬಿಟ್ಟವ್ರು. ಇವಾಗ ಆ ಗೇಮ್ ಎಲ್ಲ ಬಿಟ್ಬಿಟ್ಟು ನಮ್ಮ ಜೊತೆ ಎಲ್ಲ ಬೆರೀತಿದ್ದಾನಲ್ಲ ಅಂತ. 100%, 200%. ಮಮ್ಮಿ, ನಿಮ್ಮ ಅನಿಸಿಕೆ? ದೋಸೆ ತಿನ್ರಿ ಅಷ್ಟೇ. ನೀವು ತಿಂತೀರಾ? ಅದೇ ಇವತ್ತು ಚಾಲೆಂಜ್ ಬೇರೆ ಮಾಡಕ್ತಿದ್ದೀನಿ. ಯಾವುದೇ ಅಡೆತಡೆಗಳಿಲ್ಲದೆ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮತ್ತು ನನ್ನ ವೀಡಿಯೋ ತುಂಬ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾರೂ ಕ್ಲಿಕ್ ಮಾಡ್ತಾ ಇಲ್ಲ. ಅರೌಂಡ್ 40 ವೀಡಿಯೋಸ್ ಮೇಲೆ ಆಗಿದೆ, ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದಕ್ಕೆ ಹಂಗೆ ಆ ದೇವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ ಬಂದೆ. ನೋಡಿ, ಇಬ್ಬರ ಲಕ್ಷ್ಮೀ ದೇವಿ ಇದ್ದಾರೆ, ಅಲ್ಲಿ ನಮ್ಮ ಆಂಜನೇಯ ಇದ್ದಾರೆ. ನಾನು ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ನಿಮಗಲ್ಲ, ಯಾರಿಗೂ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ನಮ್ಮ ಅಪ್ಪಗೆ ಅಷ್ಟೇ ಗೊತ್ತಿರೋದು, ನನಗೆ ಗೊತ್ತಿರೋದು. ನಾನು ಹುಟ್ಟೋದಕ್ಕೆ ಅಂತ ಆಂಜನೇಯ ದೇವರ ಹತ್ರನೇ ಹರಕೆ ಹೊಟ್ಕೊಂಡಿದ್ರು. ಅದಕ್ಕೆ ನಾನು ಹುಟ್ಟಿದ್ದಂತೆ ಅಂತ ನಮ್ಮ ಅಪ್ಪ ಅಮ್ಮ ನಂಗೆ ಹೇಳಿದ್ದಾರೆ. ಬನ್ನಿ ಹೋಗ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಮುಖನೂ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ, ಅಲ್ಲೂ ಇಚ್ಚಿಲ್ಲ. ಹಾಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೋಮಾಗಿ ಮೇಲೂ ಮಾಡ್ತಿದ್ದಾರೆ. ಲಕ್ಷ್ಮೀದೇವಿ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಮ್ಮ ಅಪ್ಪ ಅಂದ್ಬಿಟ್ಟು. ಬೆಳ್ಕೊಂಡಿದ್ದೀನಿ ದೇವ್ರ ಹತ್ರ. ನನ್ನ ವೀಡಿಯೋ ಯಾರು ನೋಡ್ತಾರೋ ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ನೆರವೇರಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ. ದೇವರು ನೆರವೇರಿಸ್ತೀರ ಅಲ್ಲ ದೇವ್ರ? ತಥಾಸ್ತು. ಆಂಜನೇಯ ಬನ್ನಿ ಓಂ ಬರ್ತೀನಿ. ಓಕೆ ಗೈಸ್, ಇವಾಗ ಜಸ್ಟ್ ನಾನು ವಿಡಿಯೋ ಎಡಿಟ್ ಮಾಡಿದೆ. ವಿಡಿಯೋ ಎಡಿಟ್ ಕಂಪ್ಲೀಟ್ ಆಯಿತು. ಅಪ್ಲೋಡ್ ಕೂಡ ಇವಾಗ ಮಾಡ್ತೀನಿ. 1 hour ಶೆಡ್ಯೂಲ್ಗೆ ಇಡ್ತೀನಿ. 1 o'clockಗೆ. ಇವತ್ತು ಸಂಡೇ ಅಲ್ವಾ, 1 o'clock ಬಿಡ್ತೀನಿ. ಇವಾಗ ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟೆ ಕೆಲಸ ಇತ್ತು ಗೈಸ್. ನಾನಿವಾಗ ಹೋಟೆಲ್ ಹುಡುಕ್ತೇನೆ, ಯಾವ ಹೋಟೆಲ್ಗೂ ಹೋಗಬೇಕು ಅಂತ. ಅನ್ಲಿಮಿಟೆಡ್ ಫುಡ್ ಯಾವುದಿರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸ್ಟ್ರೇಂಜರ್ಸ್ನ ಯಾರನ್ನಾರು ಹುಡುಕಿ, ಯಾರಿಗೆ ನೀಡ್ ಫುಲ್ ಇರುತ್ತೋ ಫುಡ್ಡು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಲೈಕ್ ಯಾರನ್ನೂ ಕರ್ಕೊಂಡು ಹೋಗಲ್ಲ, ಯಾರಿಗಾರು ನೀಡ್ ಫುಲ್ ಇರುತ್ತಲ್ಲ ಅಂಥವ್ರನ್ನ ಕರ್ಕೊಂಡೋಗಿ ಫುಡ್ ಕೊಡಿಸ್ತೀನಿ. ಅವ್ರ ಜೊತೆ ಚಾಲೆಂಜ್ ಮಾಡ್ತೀನಿ, ಯಾರು ಜಾಸ್ತಿ ತಿಂತಾರೆ ಅಂತ. ನಾನು ಜಾಸ್ತಿ ತಿಂತೀನಿ, ಅವ್ರು ಜಾಸ್ತಿ ತಿಂತಾರೆ ಅಂತ. ಅನ್ಲಿಮಿಟೆಡ್ ಫುಡ್ ಅಂಗಡಿ ಹೋಗ್ತೀನಲ್ಲ, ಅಂದರೆ ಹೋಟೆಲ್ ಹೋಗ್ತೀನಲ್ಲ. ಅದಕ್ಕೆ ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ಚಾಲೆಂಜಸ್ ಮಾಡ್ಬೋದು ಅಂತ. ನನಗೆ ಟೈಮ್ ಸಿಗೋದೆ ಸ್ಯಾಟರ್ಡೆ ಮತ್ತು ಸಂಡೇ ಅಷ್ಟೇ.
ಓಕೆ ಬನ್ನಿ ಹೋಗೋಣ. ನಾನು ಹೋಟೆಲ್ ಹುಡುಕ್ಬೇಕು ಫಸ್ಟ್, ಯಾವ ಹೋಟೆಲ್ ಅಂತ. ಹೋಟೆಲ್ ಹುಡ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬ್ಯಾಗ್ ಎತ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಸತ್ಯವಾಗ್ಲೂ ಏನಿಲ್ಲ. ಟ್ರೈಪೋಡ್ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗಕ್ಕಾಗಲ್ವಲ್ಲ ಟ್ರೈಪೋಡ್ನ. ಟ್ರೈಪೋಡ್ ಎತ್ಕೊಂಡು ಹೋಗೋಣ ಅಂತ. ಮಮ್ಮಿ ಫಸ್ಟ್ ಟೈಮ್ ಚಾಲೆಂಜ್ ಮಾಡಕ್ ಹೋಗ್ತೀನಿ, ಸಕ್ಸಸ್ಫುಲ್ ಆಗ್ಲಿ ಅಂತ ಕೇಳ್ಕೊ ದೇವ್ರ ಹತ್ರ. ಏನಂತ ಕೇಳ್ಬೇಕು? ಸಕ್ಸಸ್ಫುಲ್ ಆಗ್ಲಿ ದೇವ್ರ ಹತ್ರ ಕೇಳ್ಕೊ. ಸಕ್ಸಸ್ ಆಗ್ಬೇಕು. ಫಸ್ಟ್ ಟೈಮ್ ನಾಚಿಕೆ ಬಿಟ್ಟು ಆಚೆ ಕಡೆ ಇಲ್ಲ ಹೋಯ್ತಾ ಇಲ್ಲ, ಅದ್ರ ಚಾಲೆಂಜ್ ಮಾಡ್ತಿರೋದು ಫಸ್ಟ್ ಟೈಮ್. ಅಂದ್ರೆ ನಾವು ಮೊದ್ಲು ಆಗಿದ್ರೆ ಭಯ ಪಟ್ಕೊಂಡು ಇಲ್ಲೇ ಮನೇಲಿ ಇರ್ತಿದ್ದೆ. ಇವಾಗ ಆಚೆ ಕಡೆ ಹೋಗಿ ಹೊರಗಡೆ ಹೋಗಿ ಬೇರೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡಿ ಅವ್ರಿಗೊಂದು ಚಾಲೆಂಜ್ ಕೊಟ್ಬಿಟ್ಟು, ಏನಿಲ್ಲ ಸಿಂಪಲ್ ಚಾಲೆಂಜ್, ಹೋಗೋದು ಯಾರಾದ್ರೂ ನೀಡ್ಫುಲ್ ಇರ್ತಾರಲ್ಲ ಅಂತ ವ್ಯಕ್ತಿ ಅವ್ರ ಹತ್ರ ಹೋಗ್ಬಿಟ್ಟು, ನೀಡ್ಫುಲ್ ಅಂದ್ರೆ ಯಾರಿಗೆ ಬೇಕಾಗಿರುತ್ತಲ್ವಾ. ಇಲ್ಲ ಹೋಟ್ಲಿಗೆ ಹೋಗ್ತೀನಿ ನಾ, ಒಂದ್ ಕ್ಯಾನಲ್ಲಿ ನೀರ್ ಎತ್ಕೊಂಡು ಹೋಗ್ತೀನಿ. ಅಂತವ್ರಿಗೆ ಊಟ ಕೊಡಿಸ್ತೀನಿ. ಅವರು ನನ್ಗಿಂತ ಜಾಸ್ತಿ ತಿಂದ್ರೆ ಅವ್ರು ವಿನ್ ಆಗ್ತಾರೆ, ನಾನ್ ಜಾಸ್ತಿ ತಿಂದ್ರೆ ನಾನ್ ವಿನ್ ಆಗ್ತೀನಿ. ಅನ್ಲಿಮಿಟೆಡ್ ಫುಡ್, ಸರಿನಾ? ಎಷ್ಟು ಬೇಕಾದ್ರೆ ತಿನ್ಬೋದು, ಸರಿನಾ? ಆಲ್ ದಿ ಬೆಸ್ಟ್ ನನಗೆ. ಕೈ ತೋರ್ಸು, ಆಲ್ ದಿ ಬೆಸ್ಟ್. ಹಂಗಲ್ಲ, ಹಿಂಗೆ ಆಲ್ ದಿ ಬೆಸ್ಟ್. ಸರಿ ಆಯ್ತು, ಬರ್ತೀನಿ. ನಿಜವಾಗ್ಲು ಹೇಳೋದೇನೋ ಹೇಳ್ಬಿಟ್ಟೆ. ಇವಾಗ ಭಯ ಆಗ್ತೈತೆ, ಒಂಥರ ಭಯ ಫೀಲ್ ಆಗ್ತೈತೆ. ಲೈಕ್ ಯಾರು ಏನಾರು ಅನ್ಕೊಂತಾರೆ ಅಂತ ಅನಿಸ್ತೈತೆ. ಬನ್ನಿ ನೋಡೋಣ, ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ಮಾಡ್ತೀನಿ. ಕಮ್ ಆನ್, ಲೆಟ್ಸ್ ಡು ಇಟ್. ದೇವರೇ ಗಣೇಶ, ಪ್ಲೀಸ್ ಸಕ್ಸಸ್ಫುಲ್ ಆಗಿ ಮಾಡಪ್ಪ. ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ನಾನು ಎಲ್ಲಿ ಹೋಟೆಲ್ ಇದೆ ಅಂತ, ಲೈಕ್ ಅನ್ಲಿಮಿಟೆಡ್ ಫುಡ್ ಹೋಟೆಲು. ನಾನು ಮೆಜೆಸ್ಟಿಕ್ ಹತ್ರ ಯೂಟ್ಯೂಬಲ್ಲಿ ನೋಡಿದೆ, ಪೋತಿಸ್ ಹಾಸ್ಪಿಟಲಲ್ಲಿ, ಅದು ಯಾವುದೋ ಇದೆಯಲ್ಲ ಪೋತಿಸು, ಅದ್ರ ಎದುರುಗಡೆ ಒಂದು ಹೋಟೆಲ್ ಇದೆ ಅಂತ, ಅದರಲ್ಲಿ ಅನ್ಲಿಮಿಟೆಡ್ ನಾನ್ ವೆಜ್ಜು ವೆಜ್ ಎರಡೂ ಇದೆ ಅಂತ ನೋಡಿದೆ. ಅದಕ್ಕೆ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ, ಪಾಸ್ ಮಾಡಿಸ್ಕೊಳ್ಳೋ ಅಂತ ಇದ್ದೀನಿ. ಅಕಸ್ಮಾತ್ ಅಲ್ಲೇನಾದ್ರು ಇಲ್ಲ ಅಂದರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ, HSR ಲೇಔಟ್ ಅಲ್ಲೆಲ್ಲ ಇದೆಯಂತೆ. ಅದಕ್ಕೆ ಬನ್ನಿ ಪಾಸ್ ಮಾಡೋಣ. ಫಸ್ಟ್ ಟುಮೋ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಪಾಸ್ ಮಾಡ್ಕೊತೀನಿ. PMTC ಬಸ್ ಪಾಸು ಎಲ್ಲರೂ ನಾನೇ ನೋಡ್ತವ್ರೆ. ಜಸ್ಟ್ ಮೆಜೆಸ್ಟಿಕ್ಗೆ ಬಂದೆ ಗೈಸ್. ನೋಡೋಣ ಮೆಜೆಸ್ಟಿಕ್ ಬಂದು ತುಂಬ ದಿನ ಆಯಿತು, ಮೋರ್ ದೆನ್ 1 year ಆಯಿತು ಮೆಜೆಸ್ಟಿಕ್ ಬಂದು. ಸತ್ಯವಾಗ್ಲು ಊರಿಗೆ ಹೋಗ್ಬೇಕಾದ್ರೆ ನಾವು ಸ್ಯಾಟಲೈಟ್ಗೆ ಹೋಗ್ತಾ ಇದ್ವಿ. ಸ್ಯಾಟಲೈಟ್ ಬಸ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊತಾ ಇದ್ವಿ. ಇಲ್ಲಿಗೆ ಬಂದೇ ಇಲ್ಲ, ಯಾಕಂದರೆ ಕ್ಯಾಬ್ ಯಾವಾಗ ನನಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ನಾನು ಇಲ್ಲಿಗೆ ಬಂದೇ ಇಲ್ಲ. ಡೈರೆಕ್ಟ್ ಮೊದಲು ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಮೆಜೆಸ್ಟಿಕ್ ಬಂದ್ಬಿಟ್ಟು ಮೆಜೆಸ್ಟಿಕ್ಕಿಂದ ಆಫೀಸ್ಗೆ ಹೋಗ್ತಾ ಇದ್ದೆ. 1 hour ಆಗೋದು, 1 hour 15 minutes ಆಗೋದು. ಇವಾಗ ಕ್ಯಾಬ್ ಕೊಡ್ತಿದ್ದಾರೆ. ಸರಿ ಬನ್ನಿ ಹುಡ್ಕೋಣ, ಯಾರನ್ನಾರು ಹುಡ್ಕೋಣ. ಫಸ್ಟು ಹೋಗ್ಬಿಟ್ಟು ಹೋಟ್ಲಲ್ಲಿ ಕೇಳಬೇಕು ಅನ್ಲಿಮಿಟೆಡ್ ಫುಡ್ ಕೊಡ್ತಾರಾ ಇಲ್ವೋ ಅಂತ. ಅನ್ಲಿಮಿಟೆಡ್ ಫುಡ್ ಕೊಟ್ಟರೆ, ಇಲ್ಲ ಅಂದ್ರೂ ಕರ್ಕೊಂಡು ಹೋಗ್ತೀನಿ, ಯಾರನ್ನಾರು ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸ್ತೀನಿ. ಸದ್ಯಕ್ಕೆ ಇವಾಗ ಹೋಟೆಲ್ ಹುಡುಕ್ಬೇಕು. ಗೈಸ್, ಪೋತಿಸ್ ರೋಡ್ಗೆ ಬಂದೆ. ಪೋತಿಸ್ ಅಲ್ಲಿದೆ, ನನ್ಗೆ ಗೊತ್ತಿಲ್ಲ ಯಾವ ಹೋಟ್ಲು ಅಂತ. ಆ ಹೋಟ್ಲು ನೋಡ್ತಾ ಇದ್ದೀನಿ. ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಹಿಂಗೆ ನಡೆದಾಡ್ತಿದ್ರೆ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲೋ. ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೆ ಮೊಬೈಲ್ ಅಂತ ಭಯ. ಲೈಕ್ ಯಾರಾದರೂ ಕಳ್ರೇನಾದ್ರು ಬೈಕ್ ರೈಡರ್ಸ್ ಯಾರಾದರೂ ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಬನ್ನಿ ನೋಡೋಣ ಯಾವುದು ಆ ಹೋಟೆಲ್ ಅಂತ. ಪೋತಿಸ್ ಎದುರುಗಡೆ ಆಪೋಸಿಟ್ ಅಂತ ಹೇಳಿದರು. ಪೋತಿಸ್ ಅಲ್ಲಿದೆ. ಸುಸ್ತಾಗ್ತಿದೆ, ಅಲ್ಲಿಂದ ನಡ್ಕೊಂಡ್ಬಂದಲ್ಲ. ಅದಕ್ಕೆ ಯಾವುದು ಕೆಂಪೇಗೌಡ ರೆಸ್ಟೋರೆಂಟ್ ಅಂತ ಇದೆ. ಅಲ್ಲಿ ಕೆಂಪೇಗೌಡ ರೆಸ್ಟೋರೆಂಟ್ ಅಂತ ಒಂದೈತೆ. ನೋಡೋಣ, ಅಲ್ಲೂ ಒಂದ್ಸರಿ ಕೇಳ್ತೀನಿ ಅನ್ಲಿಮಿಟೆಡ್ ಇದು ಅಂತ. ಅನ್ಲಿಮಿಟೆಡ್ ಇದ್ದರೆ ತುಂಬ ಒಳ್ಳೇದಾಗುತ್ತೆ, ಇಲ್ಲ ಅಂದರೆ ಲಿಮಿಟೆಡೇ ಕೊಡಿಸ್ಬೇಕಾಗುತ್ತೆ. ಮತ್ತು ಎಲ್ಲೂ ಯಾವುದು ಹೋಟೆಲ್ ಕಾಣಿಸ್ತಾ ಇಲ್ಲ. ಪೊಲೀಸರು ಇದ್ದಾರೆ, ಪೊಲೀಸರ ಹತ್ರ ಕೇಳೋಣ. ಸರ್ ಇಲ್ಲಿ ರೆಸ್ಟೋರೆಂಟ್ ಇದೆಯಾ ಅನ್ಲಿಮಿಟೆಡ್?
ಅನ್ಲಿಮಿಟೆಡ್ ಫುಡ್ ಅದ್ರಲ್ಲಿ ಸಿಗುತ್ತಾ? ಚೆನ್ನಾಗಿದೆ ಹೋಟೆಲ್ ಚೆನ್ನಾಗಿದೆ. ಹಾಂ ಥ್ಯಾಂಕ್ ಯು ಸರ್. ಇಲ್ಲೇ ಇದರಲ್ಲೇ ಕೊಡ್ತಾರೆ ಅಂತ ಕೆಂಪೇಗೌಡ ಫುಡ್ ರೆಸ್ಟೋರೆಂಟಲ್ಲಿ. ಬನ್ನಿ. ಒಂದು ಸ್ವಲ್ಪ ಭಯ ಆಗ್ತಿದ್ದೆ, ಆ್ಯಕ್ಚುಲಿ ಸೆಕೆಂಡ್ ಭಯ ಆಗೋಯ್ತು. ಅವ್ರು ನೋಡ್ತಿದ್ದು ಒಂಥರ ನೋಡಿದ್ರು, ಅದಕ್ಕೆ ಅದು ಹೋಗ್ಬಿಟ್ಟು ಫಸ್ಟ್ ಕೇಳ್ಕೊತೀನಿ ಅನ್ಲಿಮಿಟೆಡ್ ಕೊಡ್ತಾರೆ. ತುಂಬ ಚೆನ್ನಾಗಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟೊಂದು ಜನ ಇದ್ದಾರೆ, ಬನ್ನಿ ಕೇಳೋಣ. ಸರ್ ಮುದ್ದೆ ಊಟ ಅನ್ಲಿಮಿಟೆಡ್ ಸಿಗುತ್ತಾ? ಚಿಕನ್ ಅನ್ಲಿಮಿಟೆಡ್ ಸಿಗುತ್ತೆ. ಬನ್ನಿ ಕರ್ಕೊಬರೋಣ. ಒಳ್ಳೆ ಒಂಥರ ಖುಷಿ ಆಗುತ್ತೆ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ, ನಂದು ಯಾರಾದ್ರೂ ಒಬ್ಬರನ್ನ ನಾನು ಹುಡುಕ್ಬೇಕು. ಯಾರು ನೀಡ್ಫುಲ್ ಅಂತ ಹೊಟ್ಟೆ ಎಸುತ್ತಿರುತ್ತಲ್ಲ ಅವ್ರನ್ನ ನಾನು ಹುಡುಕ್ಬೇಕು. ಅವ್ರು ಸಿಕ್ಕಿದ್ರೆ ಕರ್ಕೊಂಡು ಹೋಗ್ಬೋದು. ಫಸ್ಟ್ ಹುಡುಕ್ತೀನಿ, ಯಾರನ್ನಾದ್ರು ಸಿಗ್ತಾರೆ ಅಲ್ವಾ, ಮೆಜೆಸ್ಟಿಕಲ್ಲಿ ಪಕ್ಕ ಸಿಗ್ತಾರೆ, ಯಾರು ಒಬ್ಬರಾದ್ರು ಸಿಗ್ತಾರೆ, ಅವ್ರನ್ನ ಕರ್ಕೊಂಬಂದು ಹೋಟೆಲ್ ಹೋಗ್ತೀನಿ. ಗಾಯ್ಸ್ ಏನಂದರೆ, ಇವಾಗ ಹುಡುಕ್ತಾ ಇದ್ದೆ, ಯಾರೂ ಸಿಕ್ಕಿಲ್ಲ. ಇಲ್ಲೊಬ್ರು ಇದ್ದಾರೆ, ಅವ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಊಟ ಮಾಡಿದ್ದಾರೆ ಇಲ್ವ ಕೇಳ್ತೀನಿ ಫಸ್ಟು. ನೋಡಿ ಅಲ್ಲಿ ಕೂತಿದ್ದಾರೆ. ಕಟ್ಟಪ್ಪನ ಅವ್ರ ಹೆಸರು ಕಟ್ಟಪ್ಪನ? ಹೌದು. ಓಕೆ, ಅವ್ರನ್ನ ಕರ್ಕೊಂಡೋಗಿ ಊಟ ಮಾಡ್ಸೋಣ ಅಂತ ಇದ್ದೀನಿ. ಬರ್ತಾರ ಅಂತ ಕೇಳ್ತೀನಿ. ಊಟ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಮಧ್ಯಾಹ್ನ ಇವಾಗ 2 ಗಂಟೆ ಆಗಿದೆ. ಇನ್ನೂ ಮಾಡಿಲ್ಲ ಅವರು. ಅಲ್ಲೇ ಇದ್ದಾರೆ. ಓಕೆ ಹೋಗಿಲ್ಲ ಅವರು. ಓಕೆ, ಇನ್ನೂ ಹೋಗಿಲ್ವಂತೆ ಊಟಕ್ಕೆ. ಅಲ್ಲೇ ಇಲ್ಲೇ ಇದಾರಂತೆ. ಬನ್ನಿ ಕೇಳೋಣ ಚಿಕನ್ ತಿಂತಾರ ಅಂತ. ಇಲ್ಲೇ ಇದ್ದಾರೆ. ಸರ್ ಊಟ ಮಾಡಿದ್ರಾ? ಇಲ್ಲ ಸರ್. ಚಿಕನ್ ತಿಂತೀರಾ ನೀವು? ತಿಂತಿದ್ದು. ಬರ್ತೀರಾ ನನ್ನ ಜೊತೆಗೆ? ಹೋಟೆಲ್ ಕರ್ಕೊಂಡು ಹೋಗ್ತೀನಿ. ಹೋಟ್ಲಿಗೆ ಇಲ್ಲಿ ಯಾರು ಇಲ್ಲ ಸರ್. ಇದನ್ನ ಎತ್ಕೊಂಡ್ ಬನ್ನಿ, ವಾಪಸ್ ಇಲ್ಲೇ ಬರೆಯೋರಂತೆ. ಎತ್ಕೊಂಡ್ ಬರೋದು ಗೊತ್ತಿದೆ ಸರ್. ಹಾ ಬನ್ನಿ, ನಾನು ಕೊಡಿಸ್ತೀನಿ. ನೀವು ಎಷ್ಟು ಬೇಕಾದ್ರೆ ತಿನ್ನೋರಂತೆ. ಪಾರ್ಸಲ್ ತಗೊಂಡ್ಬಂದ್ಬಿಡಿ. ಪಾರ್ಸಲ್ ಕೊಡಲ್ಲ ಅವರು, ಅನ್ಲಿಮಿಟೆಡ್, ಎಷ್ಟಾದ್ರು ತಿನ್ಬೋದು. ಹಾ ಬರ್ತೀರಾ ನೀವು? ಬರ್ತೀನಿ ಸರ್. ಹಾ ಬನ್ನಿ ಹೋಮ. ಇಲ್ಲೇ ಇರೋದು ಕೆಂಪೇಗೌಡ ಹೋಟ್ಲು. ಹಾ ಇಲ್ಲೇ ಕೆಂಪೇಗೌಡ ಹೋಟ್ಲ್ ಐತಲ್ಲ, ಇಲ್ಲೇ ಎತ್ಕೊಂಬನ್ನಿ. ಇಲ್ಲ ನಾನೇ ಎತ್ಕೊಂತೀನಿ. ಬನ್ನಿ. ಬರ್ತೀರಾ ಅಂದ್ರೆ ಎತ್ಕೊಂಡು ಹೋಗ್ತೀನಿ. ಹೋಗೋದೇನು ದೊಡ್ಡದಿಲ್ಲ ಸರ್. ಕಾಲು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಅದರಿಂದ ನಾನು ಹೇಳ್ತಾರೆ. ಇಲ್ಲೇ ಹತ್ರ ಇರೋದು ನೋಡಿ, ಇಲ್ಲೇ ಕೆಂಪೇಗೌಡ ಹೋಟ್ಲ್ ಇದೆಯಲ್ಲ. 300 ರೂಪಾಯಿ ತಾನೆ? ಹಾ ಹೌದು. ಮಳೆಯಲ್ಲಿ ಹಾ ತಗೊಂಡ್ಬಂದ್ಬಿಡ್ತೀನಿ. ಹಾ ಬನ್ನಿ ಎತ್ಕೊಡ್ತೀನಿ. ಕಣ್ಣು ಸರಿ ಇಲ್ಲ, ಕಾಲು ಸರಿ ಇಲ್ಲ ಸರ್. ಹಾ ನೀವು ಅಲ್ಲಿ ಇದ್ದೀರಾ, ನಾನು ಇಲ್ಲಿ ಇರ್ತೀನಿ. ಹಾ ಆದ್ರಿಂದ ಬೋನ್ ಆಕ್ಸಿಡೆಂಟ್ ಆಯ್ತಲ್ಲ ಸರ್. ಇಂದ ಸ್ವಲ್ಪ ಬೋನ್ ಉಂಡಿಕಲ್ಲ 2 ಕಾಲಿಗೆ ಕಾಲೆಲ್ಲ ಕೊಟ್ಟಾಗಿದೆ. ಅದರಿಂದ ನಾನು ಕೇಳ್ತೇನೆ, ಬೇರೆ ಏನಿಲ್ಲ. ನೀವು ಕರೆಯುವಾಗ ನಾವು ಬರಲ್ಲ. ಹಾ ಬನ್ನಿ, ಹೋಗಿ ಊಟ ಮಾಡ್ಕೊಂಡು ಬರೋಣ, ಸರಿನಾ? ಚಿಕನ್ ತಿಂತೀರಲ್ಲ ನೀವು? ನಾನ್ ವೆಜ್ ಅಲ್ವಾ? ಎಲ್ಲ ತಿಂತೀರಲ್ಲ, ಅಷ್ಟೇ. ಬನ್ನಿ ಹೋಣ. ಎತ್ಕೊಂಡಿ ನಾನೇ ಇರಿ ಸರ್. ಎತ್ಕೊಳ್ಳೋದಿಲ್ಲ ಸರ್, ನಾನು ನಡೆಯೋಕ್ಕಾಗಲ್ಲ ಸರ್. ಅಲ್ಲಿ ಗಟ್ಟ ಅಷ್ಟೇ. ಬನ್ನಿ, ಅಲ್ಲೇ ಹೋಟೆಲ್ ಕುತ್ಕೊಂಡು ತಿನ್ನೋಣ. ಹೋಟ್ಲಲ್ಲಿ ಕೂತ್ಕೊಂಡು ಇದು ಬೆಂಡ್ ಹಾಕ್ಬೇಕಲ್ಲ ಸರ್. ಬೆಂಡ್ ಆಗೋದು ಕಲ್ಲು ಬಿಟ್ರೆ ಈ ಕಲ್ಲಲ್ಲಿ ಕಾಲಿಗೆ ಕಲ್ಲ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಮನೆಗೆ ಹೋಗೋದಾದ್ರೆ ಹೆಂಗೆ ಹೋಗ್ತೀರಾ? ಮನೆ ನಿಧಾನವನ್ನು ಕೇಳಿ, ಎಲ್ಲರೂ ಕೇಳಿ ನಿಧಾನ ನಡ್ಕೊಂಡು ಹೋಗ್ತಾರೆ. ಒಬ್ಬಳೇ ನಡ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡ್ವರೆಗೂ. ಓಕೆ. ಆಮೇಲೆ ಇದು ಸರಿ ಆಗ್ಬಿಟ್ರೆ ನೀವು ಇಷ್ಟು ಕರೀತೀರ ಅಂದ್ರೆ ನಾನು ಬನ್ನಿ ಸರ್, ಬರೋಣ ಸರ್. ಹೇಳಿದ್ರಲ್ಲ, ತುಂಬ ಥ್ಯಾಂಕ್ಸ್ ಸರ್. ಬರ್ತೀರಾ? ಆಗ್ತದೆ, ಆಗಲ್ಲ ಅಂತ ಹೇಳಿದ್ರಲ್ಲ. ಇಲ್ಲಿಂದ ಎಲ್ಲಿರ್ತಾನೆ ಸರ್. ನಾನು ಹೇಳಿದೆ, ಇಲ್ಲಿಂದ ಹೆಜ್ಜೆ ಹಿಡಿಯೋಕ್ಕೆ ಕಷ್ಟ ಆಗ್ತದೆ. ಟ್ರೈ ಮಾಡಿ. ಟ್ರೈ ಮಾಡೋದಲ್ಲ ಸರ್. ನಾನು ಎತ್ಕೊಂತೀನಿ ಬಿಡಿ, ನೀವು ಅಲ್ಲೇ ಬಿಡಿ, ನಾನು ಎತ್ಕೊಂತೀನಿ. ಕಷ್ಟ ಆಗ್ತದೆ. ನಾನು ಎತ್ಕೊಂತೀನಿ. ಇದನ್ನೆಲ್ಲಿ ಬ್ಯಾಗ್ ಇದೆಯಾ? ಬ್ಯಾಗ್ ಕೆಳಗಡೆ ಇದೆ ಸರ್, ಎಲ್ಲ ಇದೆ. ಎಲ್ಲಿದೆ ಬ್ಯಾಗು? ಇದೆ. ಹಾಂ ಕೊಡಿ. ತಗೊಂಬರೋದೇನು ದೊಡ್ಡದಿಲ್ಲ ಸರ್, ನಾನು ನಡೆಯಲ್ಲ. ಆಮೇಲೆ ಇದೆ ಈ ಬ್ಯಾಗಾ? ಅದಲ್ಲ ಸರ್, ಇಲ್ಲೇ ಇಟ್ಬಿಡೋಣ.
ಅವ್ರಿಗೆ ಹೇಳೋರು ನೋಡ್ಕೊಂತಾರಲ್ಲ. ನೋಡ್ಕೊತಾರೆ ಹಾಂ, ಇಲ್ಲಿ ಇಟ್ಕೊಳ್ಳಿ, ಇಲ್ಲೇ ಇಡಿ. ಸರ್ ಅದು ಆಗ ಕೆಲಸ ಅಲ್ಲ ಸರ್, ಅದು ಆಗತ್ತೆ. ಹಾ. ಕೊಡಿಸ್ತೀರಾ ಇಲ್ಲ ನಾನು ಭಾಳ ಇದು ಮಾಡ್ತಾನೆ ನೋಡಿ. ನಾನು ನಡೆಯೋದು ನೋಡಿದ್ರೆ ಮತ್ತೆ ಒಂದು 5 ನಿಮಿಷ ಅಷ್ಟೇ ಬನ್ನಿ, ಅಲ್ಲಿ ಗಂಟ ನಡೆಯೋರಂತೆ. ನೀವು ತಿಂದ್ಬಿಟ್ಟು ಬನ್ನಿ ಸರ್, ಬೇರೆ ಕಡೆ ನಾನು ತಿನ್ಬೇಕು ನಿಮ್ಮ ಜೊತೆಗೆ. ಹೌದು, ಹಾಂ ತಿನ್ನೋದೇನಿಲ್ಲ ಸರ್, ಹಾಂ ನಡೆಯೋದೇ ಕಷ್ಟ. ಹಾಂ, ಬನ್ನಿ ಇಲ್ಲೇ 5 ನಿಮಿಷ, 5 ಹೆಜ್ಜೆ ಇಕ್ಕಿದ್ರೆ ಆಯ್ತು. 5 ನಿಮಿಷನೂ ಇಲ್ಲ, 1 ನಿಮಿಷ ಅಷ್ಟೇ. ಬರ್ತೀರಾ? ನೀವೇ ನೋಡ್ತೀರಾ? ನೀವು ಬಂದಿಲ್ಲ ಅಂದ್ರೆ ನಾವು ಬೇರೆ ಹತ್ರ ಹೋಗ್ಬೇಕಾಯ್ತದೆ. ಹೌದು, ಹಾಂ, ಇದನ್ನ ಇಲ್ಲೇ ಇಡೋದಾ? ಇಲ್ಲಿ ಎಲ್ಲ ನೋಡ್ತಾರೆ ಸರ್ ಅವರೆಲ್ಲ. ಹಾಂ ಹಾಂ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ಇವ್ರಿಗೆ ಕರ್ಕೊಂಡೋಗಿ ಊಟ ಕೊಡ್ಸೋದು. ಹೌದಾ, ಹಾ. ಒಳ್ಳೆ ಕೆಲಸ. ಹಾ. ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬರೋಣ. ಅವ್ರಿಗೆ ಹೇಳಿದ್ದಾರೆ, ಅವರ ಫ್ರೆಂಡ್ಗೆ ಹೇಳಿದ್ದಾರೆ, ನೋಡ್ಕೊತಾರೆ ಅಂತ. ನಿಮಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿ, ಜಾಸ್ತಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ತಿನ್ನಿ ಆಯ್ತಾ. ಪಾರ್ಸಲ್ ಕೊಡಲ್ಲ ಅವರು, ಅನ್ಲಿಮಿಟೆಡ್ ಆದರೆ ಪಾರ್ಸಲ್ ಕೊಡಲ್ಲ. ಅದೇನೇ ಕಷ್ಟ ಸರ್. ನೀವೇ ಫಸ್ಟ್ ನಾನು ಯೂಟ್ಯೂಬಲ್ಲಿ ಇನ್ಮೇಲಿಂದ ಪ್ರತಿ ವಾರನೂ ಒಬ್ರೊಬ್ರನ್ನ ಕರ್ಕೊಂಡೋಗಿ ನಿಮ್ಮ ಅಪ್ಪ ಕೊಡ್ತಾನೆ. ಈ ತರ ಕೊಡಿಸ್ತಾ ಇರ್ತೀನಿ ನೋಡಿ. ಇಲ್ಲಿಂದ ಇಷ್ಟೇ, ಒಂದ್ ನಿಮಿಷನೂ ಆಗಿಲ್ಲ ಬಂದಿ. ನಿಮಿಷನೂ ಆಗಿಲ್ಲ, ಹಾ. ಅಷ್ಟೇ ಸರ್, ನಡಿಬೇಕಲ್ಲ. ನೀವು ಒಪ್ಕೊಂಡಿಲ್ವಲ್ಲ, ನಾನೇನ್ ಅನ್ಕೊಂಡಿದ್ರೆ ನೀವು ಬರೋದಿಲ್ಲ ಅಂತ. ಬರಲ್ಲ ಸರ್, ಕಾಲು ಪ್ರಾಬ್ಲಮ್, ಬೇರೆ ಏನಿಲ್ಲ. ಹಾ, ಕಾಲು ಎರಡು ಹಂಗಾಗಿಬಿಟ್ಟಿದೆ. ನಾನು ಅಷ್ಟೊತ್ತಿನ ನೋಡಿದೆ, ನೀವು ಅಲ್ಲೇ ಕೂತ್ಕೊಂಡಿದ್ರಲ್ಲ. ಓಕೆ, ಇವರು ಊಟ ಮಾಡಿರಲ್ಲ ಅಂದ್ಬಿಟ್ಟು ಕರ್ಕೊಂಡ್ ಬರ್ತಾ ಇದೀನಿ ನಿಮ್ಮನ್ನ. ನಾನು ಬೇರೆಯವ್ರ ಹತ್ರ ಹೋಗ್ತಿದ್ದೆ, ನೀವು ಏನೋ ಒಪ್ಕೊಂಡಿಲ್ಲ ಅಂದಿದ್ರೆ. ಹಾ, ಇಲ್ಲೇ ಇದೆ ಬನ್ನಿ, ಅಲ್ಲಿ ನೀರು ಹಾಕ್ತಿದಾರೆ. ಹಾ, ಇಲ್ಲೇ ಮೇಲೆ ಹೋಗಿ. ನಾನು ಫಸ್ಟ್ ಟೈಮ್ ಬರ್ತಾರೆ ಇಲ್ಲಿ. ಹಾಕ್ದಂಗೆ ಹೋಗಿ ಸರ್. ಇಲ್ಲಾಗಲ್ಲ. ಕೆಂಪೇಗೌಡ ಇಲ್ಲೇ ಬನ್ನಿ, ಇಲ್ಲೇ ಮೇಲೆ ಹೋಗಿ ಮಾಡಿ ಮೇಲೆ. ಹಾ, ಮೇಲೆ ಹತ್ತು ಮೆಟ್ಲು ಮೇಲೆ. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು, ಯಾವತ್ತೂ ತಿಂದಿಲ್ಲ ಆಕ್ಚುಲಿ. ನೀವು ಬಂದಿದ್ದೀರಾ? ಬಂದಿಲ್ಲ ಸರ್, ಈ ಹೋಟ್ಲಿಗೆ ಬಂದಿಲ್ಲ. ಹಾ, ಹಾ, ಹಾ. ಇದಕ್ಕೆ ಹೋಗ್ಬಿಡ್ತೀನಿ, ಬಿಟ್ಟರೆ ಇದು ಒಂದು ಹಾ, ಹಾ, ಇವಾಗ ಹೋಗಿದ್ರೆ ಹೋಗಿ ಬನ್ನಿ. ಇದು ನೋಡ್ತೆ. ಹಾ, ಇದು ಬರ್ತೀನಿ. ಹಾ, ಸರಿ ಬನ್ನಿ. ಇಲ್ಲಿ ಹೋಗ್ಬೋದು, ಇಲ್ಲೇ ಸೆಕೆಂಡ್ ಫ್ಲೋರ್ ಹೋಗೋಣ ಡೈರೆಕ್ಟು. ಸೆಕೆಂಡ್ ಫ್ಲೋರ್ ಹೋಗೋಣ ಬನ್ನಿ, ಲಿಫ್ಟ್ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ ಅಂತ ಇದೆ, ಫಸ್ಟ್ ಫ್ಲೋರ್ ಒಂದೇ ಇರೋದು. ಫಸ್ಟ್ ಫ್ಲೋರ್ ಒಂದೇ. ನೀವ್ ಹೇಳಿ, ಎಲ್ಲರೂ ನೋಡಿ ದಯವಿಟ್ಟು ಎಲ್ಲಿ ಸಪೋರ್ಟ್ ಮಾಡ್ರಿ ಇವ್ನಿಗೆ ಅಂತ ಹೇಳಿ ನೀವು. ದಯವಿಟ್ಟು ಇವರಿಗೆ ಸಪೋರ್ಟ್ ಮಾಡಿ, ಹಾ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ಕ್ಯಾನರ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾ, ಬನ್ನಿ ಮಾಡಿ ಗೈಸ್, ನೀವು ಕೇಳಿಸ್ಕೊಂಡ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ. ಮೇಲ್ಗಡೆ ಹೋಗೋಣ ಸರ್. ಮೇಲ್ಗಡೆ ಇದೆಯಾ ಹೋಟೆಲ್? ಮೇಲ್ಗಡೆ ಸ್ಪೇಸ್ ಇದೆಯಾ? ಇದೊಂದೇನಾ ಸ್ಪೇಸ್? ಇಲ್ಲ, ಇದಾವೆ, ಅಲ್ಲೊಂದಿದೆ ಸ್ಪೇಸ್ ತಿನ್ನೋದಕ್ಕೆ. ಥ್ಯಾಂಕ್ ಯು ಸರ್. ಬನ್ನಿ ಅಲ್ಲಿ ಹೋಗೋಣ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ, ತುಂಬಾ ಜನ ಇದ್ದಾರೆ. ವೆಯ್ಟ್ ಮಾಡ್ಬೇಕಂತ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಅವರೆಲ್ಲ ಖಾಲಿ ಆದ್ಮೇಲೆ ನಾವಿಬ್ರು ಹೋಗ್ತೀವಿ. 15 ನಿಮಿಷ ವೆಯ್ಟ್ ಮಾಡೋಣ, ತೊಂದರೆ ಇಲ್ಲ ನಿಮಗೆ. ಹಾ, ಅವ್ರ ಕಲೆಕ್ಷನ್ ಆದ್ರೆ ಎಲ್ಲಾರು ಗಾಡಿ ತಗೊಂಡ್ಬಿಟ್ರು ಸರ್. ಹಾ, ಹಾ, ಅದರಿಂದ ಈ ಸಂದರ್ಭದಲ್ಲೆಲ್ಲ ನೋಡಿದ್ರು, ಬಸ್ ಇಲ್ಲ. ಈಗ ಬೆಳಿಗ್ಗೆ ನೈಟಲ್ಲಿ ಇರಲ್ಲ. ಹಾ, ನೈಟ್ ಅಂದ್ರೆ ನೈಟ್ನೆಲ್ಲ ಹಾ. 2 ಗಂಟೆ ಮೇಲೆ ಬಸ್ ಇರಲ್ಲ. ಓಕೆ. ಬೇರೆ ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಅಲ್ಲೇ ಮಾತಾಡ್ತಾರೆ. ಹಾ, 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 ಓಕೆ. ಇಲ್ಲಿ ನಾವು ಮೆಟ್ಲಲ್ಲಿ ಕುತ್ಕೊಂಡಿದ್ವಿ. ಆಕ್ಚುಲಿ ಎಲ್ಲರೂ ಓಡಾಡ್ತಿದ್ದಾರೆ. ಅವ್ರೊಬ್ಬನ ಕೂರಿಸ್ತೀನಿ, ನಾನೇನು ಕುತ್ಕೊಂತೀನಿ. ನೀವು ಕುತ್ಕೊಂಡಿರಿ, ನೀವು ತೊಂದರೆ ಪಟ್ಟು ತಗೋಬೇಡಿ. ನೀವು A few moments later.
ಸದ್ಯಕ್ಕೆ ಸೀಟ್ ಸಿಕ್ತು. ನಾನು ಇನ್ನೊಂದು 20 ನಿಮಿಷ ವೆಯ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಎಷ್ಟು ಜನ ಇದ್ದಾರೆ ಆಚ್ ಕಡೆ ವೆಯ್ಟಿಂಗ್, ಆಚ್ ಕಡೆ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಿದ್ದಾರೆ. ಪಾಪ ಇಲ್ಲಿ ಇದ್ರ ಆಂಟಿ ಅಲ್ಲ ಒಬ್ರು ಅವ್ರ ಮಗಳು ಆಂಟಿನೇ ಸರ್. ಆಂಟಿ ಕುತ್ಕೊಂಡಿದ್ರು. ಅವ್ರನ್ನ ಕೇಳಿದೆ, ಅವ್ರ ಆ ಕಡೆ ಬೇರೆ ಕಡೆ ಹೋಗಿದ್ದಾರೆ. ಬನ್ನಿ ನಾವು ತಿನ್ನೋಣ. ವೇಟಿಂಗ್ ಫಾರ್ ದ ಫ್ರೀ. ಚೆನ್ನಾಗಿ ಕಾಣಿಸ್ತೀನಾ? ಚೆನ್ನಾಗಿ ಕಾಣ್ತಿದ್ರು. ನಿಮ್ಮ ಹೆಸರೇನು? ಹರೀಶ್ ಕುಮಾರ್. ಎಲ್ಲಿ ತನಕ ಓದಿದ್ದೀರಾ? ಓದಿದ್ದೀನಿ 8-9ವರೆಗೂ ಹೋಗಿ. 9ನೇ ಕ್ಲಾಸ್ ಗಂಟೆ ಓದಿದ್ದೀರಾ? ಹಾಂ, ಸರಿ. ಓಕೆ. ಎಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ನೀವು? ಎಲ್ಲಿ ಕೆಲಸಕ್ಕೆ ಟ್ರೈ ಮಾಡಿ ಎಲ್ಲ ಹಾಳಾಗಿತ್ತು. ಹಾಂ, ಓಕೆ. ನನ್ನ ಫಸ್ಟ್ ಚಾಲೆಂಜಲ್ಲಿ ಇವರೇ ಫಸ್ಟ್ ಬಂದಿರೋದು. ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಸ್ಟ್ರೇಂಜರ್ಸ್ ಜೊತೆ ಚಾಲೆಂಜ್ ಮಾಡ್ತೀನಿ. ಅದು ಇವರೇ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಂದು ಹೇಳೋಣ. ಯಾರು ಬಂದು ಕೇಳಿಲ್ಲ, ಬಂದಾದ್ಮೇಲೆ ಕೇಳ್ತೀನಿ. ತುಂಬ ವೆಯ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ತುಂಬ ಅಂದರೆ ತುಂಬ ವೆಯ್ಟ್ ಮಾಡಿ. ಅದಕ್ಕೆ ನಾನು ಬರಲ್ಲ ಸರ್. ಇನ್ನೇನು ಕೆಲಸ ಹಾಂ ಸುಮ್ಮನೆ ವ್ಯಾಪಾರ ಇವ್ರದ್ದೇ ನೋಡ್ಕೊಂಡಿರ್ತಾರೆ, ಬೇರೆಯವ್ರದ್ದು ನೋಡಲ್ಲ ಅವರು. ಓನರ್ ಹಂಗೆ ಹುಡುಗರು ಓನರ್ ಹೇಳಿದ್ರು ಯಾರೋ ಓಕೆ. ಒಂದು 13-15 ಹೋಟ್ಲ್ ಇದೆ ಅವ್ರದ್ದು. ಇವ್ರದ್ದು ಹೋಟ್ಲ್ ಅಂದರೆ ಬೇರೆ ಜಾಗ ತಿಂತಾರೆ. ಇದೇ ಥರ ಎಲ್ಲ 300 ರೂಪಾಯಿ ಬಿರಿಯಾನಿ ಎಲ್ಲ ತಿಳ್ಕೊಂಡೆ ಸುಮ್ಮನೆ ಆದ ನಾನು. ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಮೋರ್ ದೆನ್ ಈ ಥರದೊಂದು ಊಟ ಇಡಬೇಕು ಆದರೂ. ಓಕೆ ಮಾಡಿದ್ರೆ ಸಾಕು. ಈ ಥರದೊಂದು ಎಲ್ಲಾದರೂ ಅಲ್ಲ, ಒಂದು ಒಳ್ಳೆ ಮೈನ್ ಸಿಟಿ ಸೆಂಟರ್ ಒಂದು ಹೋಟ್ಲ್ ಇಟ್ಬಿಟ್ರೆ. ಹೌದು ಸರ್. ಬನ್ನಿ ತಿನ್ನೋಣ. ಟ್ರೈಪೋಡ್ ವೇಸ್ಟ್. ನಾನು ಬರೀ ಅಲ್ಲಿ ಮಾತ್ರ ಯೂಸ್ ಮಾಡಿದ್ದು, ಟ್ರೈಪೋಡ್ ಏನು ಯೂಸ್ ಮಾಡ್ತಿಲ್ಲ. ಮುದ್ದೆ ಊಟ ಕೇಳಿದೆ, ಮುದ್ದೆ ಊಟ ಸಿಕ್ಕಿಲ್ಲ. ಮುದ್ದೆ ಊಟ ಕೆಳಗಡೆ ಸಿಗುತ್ತೆ ಸರ್, ಇವಾಗ ಕೆಳಗಡೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಬರೀ ಚಿಕನ್ ತಿನ್ನೋಣ. ನಾನು ಚೆನ್ನಾಗಿಲ್ಲ ಅಂದ್ಕೊಂಡೆ, ಪರವಾಗಿಲ್ಲ, ಹೆಂಗೋ ಒಂದು ತಿಂದಾಯ್ತು. ನಾನು ಅಲ್ಲೇ ಉಜ್ಜಲ್ಲ, ಹಂಗೆ ತಿಂತೀನಿ. ಇದೆಲ್ಲ ಅವಲಕ್ಕ ಅಲ್ವಾ? ಏನು ಮಾಡೋಕ್ಕಾಗಲ್ಲ ಸರ್. ಪೊಲೀಸ್ ಅವರು ಒಂದೇಳ ಪೊಲೀಸ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅವ್ರು ಬರ್ತಾರೆ, ಅವ್ರ ಪಾಕಿ ಹೋಗ್ತಾರೆ. ಏನು ನೋಡಲ್ಲ. ನಮ್ದ್ರಲ್ಲಿ ಎಷ್ಟು ಗಂಟೆ ಆದ್ರೆ ಸರ್? ಎಷ್ಟು ಗಂಟೆ ಆದ್ರೆ? 6 ಗಂಟೆಗೆ ಕ್ಲೋಸ್. ಓಕೆ, 6 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರಲ್ಲ, ಅವಾಗ ರೋಡಿಗಳೆಲ್ಲ ಇದಾರಂತೆ. ಈ ಮೆಜೆಸ್ಟಿಕ್ ರೋಡಲ್ಲಿ ಬಂದ್ಬಿಟ್ಟು ಇವಾಗೆಲ್ಲ ಹೊಡೆದು ಅಲ್ಲೆಲ್ಲ ಮುರಿದಾಕಿದಾರಂತೆ. ತೋರಿಸಿ. ಅಯ್ಯೋ, ಕ್ಯಾಶ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ತಡಲ್ಲ ಸರ್, ಅರ್ಥದಲ್ಲಿ ಬರಲಿ ಅಂತ. ಹೌದಾ? ಸುಮ್ಮನೆ ಲಾಕ್ ಮಾಡ್ತಾರ. ಓ, ನಿಮ್ಮನ್ನ ಏಜ್ ಆಗಿದೆ ಅಂತಾನು ನೋಡಲ್ಲ? ಏನ್ ನೋಡಲ್ಲ, ಅವ್ರಿಗೇನು ಜೋಬ್ನಲ್ಲಿ ಕ್ಯಾಶ್ ಬೇಕಲ್ಲ. ಅದು ಗೈಸ್, ಕಾಸು ತಗೊಳ್ಳೋ ಬನ್ನಿ ತಿನ್ನೋಣ. ಚಿಕನ್ ಇದ್ಯಾವುದಪ್ಪ ರಾಯ್ತಾ ಮತ್ತು ಚಿಕನ್ 3 ಟೈಪ್ಸ್ ಆಫ್ ಚಿಕನ್ ಸ್ಟಾರ್ಟರ್ಸು. ಒಂದು ಪರೋಟ ಕೊಟ್ಟಿದ್ದಾರೆ, 2 ಪರೋಟ ಕೊಟ್ಟಿದ್ದಾರೆ. ಅದಾದಮೇಲೆ ಸಲಾಡ್ಸ್. ಬನ್ನಿ ಟ್ರೈ ಮಾಡೋಣ. ನಮ್ಮ ಪಕ್ಕದಲ್ಲಿ ಒಂದು ಅಣ್ಣ ಕೂತಿದ್ದಾರೆ, ಅವ್ರು ಚೆನ್ನಾಗಿಲ್ಲ ಅಂದರು. ಬನ್ನಿ ತಿಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಸರ್ ಚೆನ್ನಾಗಿದೆಯಾ? ಸರ್ ಚೆನ್ನಾಗಿದೆಯಾ? ನಾನು ಚಾಲೆಂಜ್ ಏನು ಮಾಡೋಣ ಅಂತ ಅನ್ಕೊಂಡಿದ್ದೆ ಗೊತ್ತಾ? ನೀವು ಜಾಸ್ತಿ ತಿಂತೀರಾ, ನಾನು ಜಾಸ್ತಿ ತಿಂತೀರಾ ಅಂತ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ನೋಡಿದ್ರೆ ನೀವು ಜಾಸ್ತಿ ತಿನ್ನಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬೇಡ, ಪರವಾಗಿಲ್ಲ, ತಿಂದ್ರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ತೊಗೊಂಡಿರೋಂಥ ತಿಂದು ಖಾಲಿ ಮಾಡೋಣ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದು. ಬನ್ನಿ ನಾವು ತಿನ್ನೋಣ, ಹೆಂಗಿದೆ ಅಂತ ನೋಡೋಣ. ಪರೋಟ, ಫಸ್ಟ್ ಪರೋಟ.
ಬೇರೆ ಟ್ರೈ ಮಾಡೋಣ. ಇದು ಚೆನ್ನಾಗೈತೆ. ಇದೊಂದು ಇಷ್ಟ ಆಯಿತು. ಇದನ್ನು ಟ್ರೈ ಮಾಡ್ತೀನಿ. ನಂಗೆ ಏನಂತ ಗೊತ್ತಿಲ್ಲ, ಫುಡ್ ನೇಮ್ ಎಲ್ಲ ಗೊತ್ತಿಲ್ಲ ಗೈಸ್. ಸ್ಟಾರ್ಟರ್ ಅಂದರೆ ಸ್ಟಾರ್ಟರ್ ಅಷ್ಟೇ, ಚಿಕನ್ ಕೊಟ್ಟವ್ರು ಅಷ್ಟೇ. ಹೆಸರು ಏನಿಲ್ಲ. ಆವರೇಜ್. ಈರುಳ್ಳಿ ಇಷ್ಟ, ಚಿಕನ್ ಇಲ್ಲ. ತುಂಬಾ ಚೆನ್ನಾಗಿದ್ದಾರೆ. ಇದನ್ನೆಲ್ಲ ನಾಳೆ ಎಡಿಟ್ ಮಾಡೋಷ್ಟರಲ್ಲಿ ಅಷ್ಟ ಹೇಳ್ದೋಗ್ಬಿಟ್ಟಿದ್ರು. ಅಷ್ಟು ಯೋಚನೆ ಮಾಡಿ ಎಡಿಟ್ ಮಾಡ್ತೀನಿ. ಬಿರಿಯಾನಿ ಹಾಕಿಸ್ಕೊಂಡ್ರೆ ಬಿರಿಯಾನಿ ಬಂತು. ಮತ್ತೆ ಇನ್ನೊಂದು ಪರೋಟ ಹಾಕಿಸ್ಕೊಂಡೆ. ತಿನ್ನಕ್ಕಾಗಲ್ಲ ಗೈಸ್ ಜಾಸ್ತಿ. ನಾನು ಅನ್ಕೊಂಡೆ ಬೇಜಾರು ತಿಂತೀನಿ ಅಂತ ಅನ್ಕೊಂತೀನಿ ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿ. ಇವಾಗೇನೋ ಎತ್ತಾಕಿದ್ದಾರೆ ಅನ್ಸುತ್ತೆ ಪರೋಟನ. ಸಿಕ್ಕಾಪಟ್ಟೆ ಬಿಸಿ. ನಿಧಾನವಾಗಿ ತಿನ್ನಿ, ಓಕೆನಾ? ನಿಧಾನವಾಗಿ ತಿನ್ನಿ. ಯಾಕೆ ಅಳ್ತಿದ್ದೀರಾ? ಬರ್ತದೆ ಸರ್. ಹಾಂ, ಬರ್ತದೆ ಸರ್. ಏನು ಕಣ್ಣಲ್ಲಿ ನೀರು ಬರ್ತದೆ. ಓಕೆ, ಬರುತ್ತಾ? ನಾನು ಕೊಡ್ಸಿದ್ನಲ್ಲ ಅದಕ್ಕೆ ಹೇಳ್ತಾರೆ ಅಂತ ಅನ್ಕೊಂಡೆ. ಕಣ್ಣಲ್ಲಿ ನೀರು ಬರ್ತದೆ. ಹಾಂ, ಓಕೆ. ಅವತ್ತು ಹೇಳಿದ್ರಲ್ಲ, ಅವಾಗ ಹೇಳಿದ್ರಲ್ಲ. ಪರೋಟ ಇಷ್ಟ ಆಯಿತು, ಆದರೆ ಅಷ್ಟೊಂದೇನಿಲ್ಲ. ಬಿರಿಯಾನಿ ಸಾಕಾಗಿದೆ. ನಾರ್ಮಲ್ ಹೋಟ್ಲಲ್ಲಿ ಇರೋದಲ್ಲ ಅದೇ ಥರ ಚೆನ್ನಾಗಿದೆ ಬಿರಿಯಾನಿ. ಬಿರಿಯಾನಿ ಇಷ್ಟ ಆಯಿತು. ಬಿರಿಯಾನಿ ಪೀಸು ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಚಿಕ್ಕ ಚಿಕ್ಕ ಪೀಸು. ಆ್ಯಕ್ಚುಲಿ ಹಿಂಗೆ ಇರಬೇಕು. ಬಿರಿಯಾನಿ ತುಂಬ ಚೆನ್ನಾಗಿದೆ. ಸರ್ ಟೇಸ್ಟ್ ಹೇಳಿ ಬಿರಿಯಾನಿದು. ಸರ್ ಬಿರಿಯಾನಿ ಟೇಸ್ಟ್ ಹೇಳಿ ತಿನ್ಬಿಟ್ಟು. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಎಕ್ಸ್ಪ್ರೆಷನ್ ಇಲ್ಲ ನಿಮ್ಮದು? ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಪಾಪ ಸುಮ್ಮನೆ ನಿಂತವ್ರೆ. ಅಂತೂ ನೀಟಾಗಿ ಖಾಲಿ ಮಾಡಿದೆ. ಸ್ವಲ್ಪ ಅನ್ನ ಮಿಕ್ಕೈತೆ. ಅವರು ತಿಂದಿದ್ದಾರೆ. ಇದೊಂದು ಮಾತ್ರ ಮಿಕ್ಸ್ಕೊಂಡಿದ್ದಾರೆ. ಇದು ತಿಂತಾರಂತೆ. ಸರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮನ್ನ ಯಾರು ಕರ್ಕೊಂಡು ಹೋಗಿದ್ದಾರಾ ಆಲ್ರೆಡಿ? ನಾನೇ ಫಸ್ಟು ಸರ್. ಹಾಂ, ಸರಿ ಸರ್. ಸರ್ಗೆ ನಾನೇ ಅಂತ ಫಸ್ಟ್ ಕರ್ಕೊಂಡ್ಬಂದಿರೋದು. ಆ್ಯಕ್ಚುಲಿ ಏನು ಗೊತ್ತಾ, ಒಂದೇ ಸರಿ ಹಾಕ್ಸ್ಕೊಂಡಿದ್ದೆ. ನಾನೇನು ಅಂದ್ಕೊಂಡಿದ್ರೆ ಜಾಸ್ತಿ ಸರಿ ಹಾಕ್ಸ್ಕೊಂಡು ತಿಂತಾ ಇರ್ತೀನಿ ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ನಾನು ಅನ್ಲಿಮಿಟೆಡ್ ಫುಡ್ ಬಂದಿರೋದು. ಎಕ್ಸ್ಪೀರಿಯನ್ಸ್ ಏನಂದರೆ ಜಾಸ್ತಿ ಸರಿ ಹಾಕ್ಸ್ಕೊತೀನಿ ಅಂತ ಅಂದ್ಕೊಂಡಿದ್ದು ಆಗಿಲ್ಲ. ಕಮ್ಮಿ ಹಾಕ್ಸ್ಕೊಂಡೆ. ಬರೀ ಒಂದೇ ಸರಿ ಎಲ್ಲನೂ ಒಂದೇ ಸರಿ ಹಾಕ್ಸ್ಕೊಂಡಿದ್ದು. ಪರೋಟ ಮಾತ್ರ 2 ಸರಿ ಹಾಕ್ಸ್ಕೊಂಡೆ. ಅವರು ಅಷ್ಟೇ ಒಂದೇ ಸರಿ ತಿಂದರು. ನಾನು ಅಂದ್ಕೊಂಡು ಅವರು ಜಾಸ್ತಿ ಸರಿ ತಿಂತಾರೆ ಅಂತ. ಸರಿ ಬನ್ನಿ, ಬಿಲ್ ಇಸ್ಕೊಂಡು ಬಿಲ್ ಕಟ್ಬಿಟ್ಟು ಹೋಗೋಣ. ಸರ್ ನೀವೇ ಬಿಲ್ ಕಟ್ಬೇಕು ಇವಾಗ. ಸರ್ ನೀವೇ ಬಿಲ್ ಕಟ್ಬೇಕು ಇವಾಗ.
बैगन ತಮಾಷೆ ಮಾಡಿದ್ದು ತಮಾಷೆ ಮಾಡಿ ನಾನೇ ಕಟ್ತೀನಿ ವೈಟ್ ರೈಸ್ ಇದು ನಂಗೆ ಗೊತ್ತೇ ಇಲ್ಲ ಆಕ್ಚುಲಿ. ಸರ್ರೇ ಹೇಳಿದ್ದು ನನಗೆ ವೈಟ್ ರೈಸ್ ಬರ್ತಿದೆ ಹಾಕ್ಸ್ಕೊಂಡು ತಿನ್ನಂಗಿದೆ ತಿನ್ನು ಅಂತ. ವೈಟ್ ರೈಸ್ ಹಾಕ್ಸ್ಕೊಂಡಿದ್ದೆ, ನೋಡೋಕೆ ಚೆನ್ನಾಗಿದೆ, ಅಕ್ಕಿ ಚೆನ್ನಾಗಿದೆ. ನಂಗೆ ಹೋಟ್ಲ್ ಅಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಏನು ಹಾಕ್ಸ್ಕೊಬೇಕು, ಮಜ್ಜಿಗೆ ಹಾಕ್ಸ್ಕೊಂತೀನಿ. ನಾನು ಮಜ್ಜಿಗೆ ಹಾಕ್ಸ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಮಜ್ಜಿಗೆ ಊಟ ಮುಗಿಸ್ಕೊಂಡು ಹೋಗ್ತೀನಿ. ನಾನೇ ಅನ್ಕೊಂಡ್ರೆ ಚಾಲೆಂಜ್ ಮಾಡ್ಬೋದು ಅಂತ. ಚಾಲೆಂಜ್ ಮಾಡೋಕ್ಕಾಗಿಲ್ಲ. ನನ್ನ ಕೈ ಚಾಲೆಂಜ್ ಮಾಡೋಕ್ಕಾಗೋದು ಇಲ್ಲ ಅನ್ಸುತ್ತೆ. ಅನ್ಲಿಮಿಟೆಡ್ ಫುಡ್ ತಿಂತೀನಿ ಅಂತ ನಾನೇ ಅನ್ಕೊಂಡಿದ್ದೀರ, ತಿನ್ನಕ್ಕಾಗಿಲ್ಲ. ಸರ್ ಹೇಳಿದ್ದೀರ ಊಟ ಮಾತ್ರ. ಬಿರಿಯಾನಿ ತುಂಬಾ ಚೆನ್ನಾಗಿತ್ತು, ಒಂದು ಸ್ಟಾರ್ಟರ್ ಚೆನ್ನಾಗಿರ್ಲಿಲ್ಲ, ಇದೆಲ್ಲ ಚೆನ್ನಾಗಿತ್ತು. ಪರೋಟ ಅಷ್ಟೇ ಕಷ್ಟ. ನಿಮ್ಗೆ ಏನ್ ಅನ್ಸ್ತು? ನನಗೆ ಚೆನ್ನಾಗಿದೆ ಸರ್. ಅವ್ರಿಗೆ ಚೆನ್ನಾಗಿದೆ ಅಂತ ಅನ್ಸ್ತು. ಚೆನ್ನಾಗಿದೆ ಅಂತ ಹೊಟ್ಟೆ ಫುಲ್ ತುಂಬೋಗ್ಬಿಟ್ಟೈತೆ. ಇವಾಗ ಮನೆಗೆ ಹೋಗೋಷ್ಟು ಕರ್ಗ್ಬಿಡುತ್ತೆ. ಮನೆಗೆ ಹೋಗೋದ್ರೆ ಹಾ, ನಾನ್ ಮನೆಗೆ ಹೋಗೋಷ್ಟು ಕರ್ಗೋಗುತ್ತೆ. ನಮ್ಮ ಕಾಲಲ್ಲಿ ಇವಾಗ ಏನು ಅನ್ಸ್ತಿಲ್ಲ. ಎಷ್ಟೊಂದು ಜನ ನೋಡ್ಕೊಂಡು ಹೋಗ್ತಾರೆ ಆರಾಮಾಗಿ, ಎಷ್ಟು ಫ್ರೀಡಮ್ ಆಗ್ತದೆ. ನನಗೆ ಇವಾಗ ಅದೇ ಅವ್ರನ್ನ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಪಾರ್ಟ್ ಇಷ್ಟ ಆಯ್ತು ಅಂತ. ಆಲ್ ದ ಬೆಸ್ಟ್ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ಸ್ ಅಣ್ಣ, ಬಾಯ್. ಆಲ್ ದ ಬೆಸ್ಟ್ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಬನ್ನಿ ಮನೆಗೆ ಹೋಗೋಣ. ನೀವ್ ಹೇಳಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಎಲ್ಲರಿಗೂ. ಏನಂತ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೇರ್ ಮಾಡಿ. ಪ್ರೇ ಅಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಹಾ, ಸಬ್ಸ್ಕ್ರೈಬ್ ಮಾಡಿ. ನೀವನು ಅಪ್ಪ ಕೈ ನೋವು ಬರ್ತೈತೆ, ನಾನು ಆಗ್ಲಿಂದ ಮೊಬೈಲ್ ಇಟ್ಕೊಂಡು. ನಾನು ಬಂದಿದ್ದು ಕೆಂಪೇಗೌಡ ರೆಸ್ಟೋರೆಂಟ್ಗೆ. ಬನ್ನಿ ಹೋಗೋಣ, ಸಾಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಅನ್ಲಿಮಿಟೆಡ್ ಫುಡ್ ಚಾಲೆಂಜ್ ಮಾಡೋಣ ಅಂತ ಹೋದೆ, ಬಟ್ ನಾನು ಖಂಡಿತ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅಲ್ಲಿ ಕ್ರೌಡ್ ಜಾಸ್ತಿ ಇತ್ತು. ಚಾಲೆಂಜ್ ಮಾಡಿಲ್ಲ ಅಂತ ಸತ್ಯವಾಗ್ಲೂ ಬೇಜಾರಾಗಿಲ್ಲ. ಯಾಕಂದರೆ ಒಬ್ಬರು ವಯಸ್ಸಾಗಿರೋ ವ್ಯಕ್ತಿಗೆ ಒಂದೊತ್ತಿನ ಊಟ ಕೊಡಿಸ್ತೆ ಅಂತ ನನಗೆ ತುಂಬ ಖುಷಿ ಆಯಿತು. ನಾನು ಇದೇ ರೀತಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ವಾರ ಒಂದೊಂದು ದಿನ ಬೇರೆಯವ್ರ ಜೊತೆ, ಬೇರೆಯವ್ರ ಸ್ಟ್ರೇಂಜರ್ಸ್ ಜೊತೆ ಕರ್ಕೊಂಡೋಗಿ ಅವ್ರಿಗೆ ಊಟ ಕೊಡಿಸೋದು, ಯಾರಿಗೆ ನೀಡ್ಫುಲ್ ಇದೆಯೋ ಅಂಥವ್ರಿಗೆ ನಾನು ಊಟ ಕೊಡಿಸೋದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಇಲ್ಲಿ ತನಕ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಲಿಮಿಟೆಡ್ ಪಾರ್ಸಲ್ ಕೊಡಲ್ಲ, ಬೇಕಾದ್ರೆ ಬೇರೆ ಕೊಡ್ತಾರೆ. ನಾನು ಮುದ್ದೆ ಊಟ ಮಾಡಬೇಕು ಅಂತ ಆಸೆ ಇತ್ತು, ಬರೀ ಚಿಕನ್ ಆಗ್ತಾ ಇಲ್ಲ. ಹೊಟ್ಟೆ ತುಂಬ ಹೊಟ್ಟೆ ನಡೆಗೆ ಆಗ್ತಾ ಇಲ್ಲ ನನಗೆ. ಆರಾಮಾಗಿ ಬಸ್ಸೆಲ್ಲ ಕುತ್ಕೊಂಡು ನಿದ್ದೆ ಮಾಡ್ತೀನಿ ಒಂದು 10 ನಿಮಿಷ. ಅವರು ಅವ್ರ ಕೆಲಸ ಮಾಡ್ತಾರೆ. ಅವರು ತುಂಬ ಖುಷಿಯಿಂದ ಅವ್ರ ಕೆಲಸ ಮಾಡೋದಕ್ಕೆ ಹೋದ್ರು. ನಾನು ತಂಗಂತ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿಟ್ಟು ತೆಗೆದ್ರು. ಅದಕ್ಕೆ ಫಸ್ಟು ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡೋಣ ಅಂದ್ಬಿಟ್ಟು ಮನೆಗೆ ಹೊರಟೆ. ನನಗೆ ಸತ್ಯವಾಗ್ಲೂ ಈ ಥರ ವಾಯ್ಸ್ ಓವರ್ ಕೊಡೋಕೆ ಬರಲ್ಲ. ಏನು ಮಾಡಿದ್ರೆ ಸತ್ಯವಾಗ್ಲೂ ನನಗೆ ವಾಯ್ಸ್ ಓವರ್ ಕೊಡೋಕೆ ಬಂದಿಲ್ಲ. ನನಗೆ ಏನು ಬಾಯಲ್ಲಿ ಬರ್ತೋ ನಾನು ಅದನ್ನೇ ಮಾತಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆಗಿರುತ್ತೆ. ನನಗೆ ಕ್ವಶನ್ ಮಾರ್ಕು. ಇಷ್ಟ ಆಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಷ್ಟ ಆಗಿದ್ರೆ. ಓಕೆನಾ? ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾರಿಗಾರು ಬೇರೆಯವ್ರನ್ನ ಹುಡ್ಕೋಣ, ಬೇರೆ ಕಡೆ ಹೋಗ್ಬಿಟ್ಟು. ನನಗೆ ಏನ್ ಆಸೆ ಅಂದ್ರೆ ಗೊತ್ತಾ, ನನಗೆ ಎಲ್ಲಾ ಕಡೆ ಓಡಾಡ್ಬೇಕು ಅಂತ ಆಸೆ. ನಾನೊಬ್ಬನೇ, ಯಾರು ಇರಬಾರ್ದು. ಒಬ್ಬನೇ ಎಲ್ಲಾ ಕಡೆ. ಇವಾಗ ಡಾಕ್ಟರ್ ಬ್ರೋ ಹೆಂಗೆ ಓಡಾಡಿ ಇಡೀ ದೇಶಗಳೆಲ್ಲ ಓಡಾಡಿ ತೋರಿಸ್ತಾರಲ್ಲ, ಆತರ ಖಂಡಿತ ನನ್ನ ಕನಸನ್ನ ನಾನು ನೆರವೇರ್ಸ್ಕೊಂತೀನಿ ಅಂತ ಅನಿಸ್ತಿದೆ.
ಆಲ್ ಬಿಕಾಸ್ ಆಫ್ ಯೂಟ್ಯೂಬ್. ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಎಲ್ಲ ಕನ್ಸು ನನ್ಸ್ ಮಾಡ್ಕೊಂತೀನಿ. ನನ್ಗೇನಿಲ್ಲ, ನನ್ಗೆ ಪ್ರತಿ ದೇಶನೂ ತಿರುಗಬೇಕು, ಎಲ್ಲಾನು ನಾನು ನೋಡ್ಬೇಕು, ಕಾಡಲ್ಲಿರ್ಬೇಕು, ನಾಡಲ್ಲಿರ್ಬೇಕು, ಕ್ಯಾಂಪ್ ಮಾಡ್ಬೇಕು. ಹೆಂಗೆ ಡಾಕ್ಟರ್ ಬ್ರೋ ಅವರು ಹೆಂಗೆ ವಿಡಿಯೋಸ್ ಮಾಡ್ತಿದಾರೋ ಅದೇ ತರ ವಿಡಿಯೋಸ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ನನ್ ಸಿಕ್ಕಾಬಟ್ಟೆ ಆಸೆ. ಖಂಡಿತ ನಾನು ಮಾಡೇ ಮಾಡ್ತೀನಿ. ಬಟ್ ನಿಮ್ ಸಪೋರ್ಟ್ ಬೇಕೇ ಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಇನ್ ಅಡ್ವಾನ್ಸ್.